ಯೋ ವಾಟ್ಸಪ್ ಗಾಯ್ಸ್, ಹೇಗಿರಲು ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಪರ್ಫೆಕ್ಟ್ ಮೆಮೊರೀಸ್ ಸ್ಟುಡಿಯೋ. ಸೊ ಇವತ್ತು ನಾವು ಮಹೀಂದ್ರ ಥಾರ್ ಸ್ಟಾರ್ ಎಡಿಷನ್ ಕಾರ್ನ ರಿವ್ಯೂ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಏನು ಮ್ಯಾಲ್ ಫಂಕ್ಷನ್ಸ್ ಫೀಚರ್ಸ್ ಏನಿದೆ ಅಂತ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಸೊ ಈಗ ನೀವು ಮುಂದೆ ನೋಡ್ತಾ ಇರ್ಬೋದು LED ಲೈಟು. ಈಗ ಹೊಸ ಎಡಿಷನಲ್ಲಿ ಹೊಸ ಡಿಸೈನ್ ಬಿಡಬೇಕಲ್ವ, ಸೊ ಅದಕ್ಕೋಸ್ಕರ ಬಿಟ್ಟಿದ್ದಾರೆ ಮಹೀಂದ್ರ ಅವರು. ನಿಮಗೆ ಇಲ್ಲಿ ಕ್ಯಾಪು ಸಿಗುತ್ತೆ, LED ಲ್ಯಾಂಪು. ಆಮೇಲೆ ನಿಮಗೆ ಮುಂದ್ಗಡೆ ಫುಲ್ಲು ಬ್ಲ್ಯಾಕ್ ಬರುತ್ತೆ, ಯಾಕಂದರೆ ಸ್ಟಾರ್ ಎಡಿಷನ್ ಅಲ್ವಾ. ಸೊ ಇಲ್ಲಿ ನಿಮಗೆ ಮಹೀಂದ್ರ ಅನ್ನೋ ಹೆಸರು ಬರುತ್ತೆ. ಆಮೇಲೆ ನಿಮ್ಗೆ ಇಲ್ಲಿ ಸ್ಟೀಲ್ದು ಸಿಗುತ್ತೆ. ಫ್ರಂಟ್ ವ್ಯೂ ಕ್ಯಾಮ್ರಾ ಸಿಗುತ್ತೆ ನಿಮಗೆ. ಮತ್ತು ನಿಮಗೆ ಮುಂದ್ಗಡೆ ಬಂಪರು ಸಿಗುತ್ತೆ. ಇದ್ರ ಮೇಲೆ ನೀವು ಬೇಕಾದ್ರೆ ತಾರ ಅಂತಲೂ ಹಾಕ್ಸ್ಕೊಬೋದು. ಸೊ ಮುಂದ್ಗಡೆ ಬಂಪರ್. ಸೊ ಇದು ನೋಡ್ತಾ ಫ್ರಂಟ್ ವ್ಯೂ ಇದು. ಸೊ ನಿಮಗೆ ಸೈಡ್ ವ್ಯೂ ತೋರಿಸ್ತೀನಿ, ಬ್ಯಾಕ್ ವ್ಯೂ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಸೊ ಇದು ನಿಮಗೆ ಲೆಫ್ಟ್ ಸೈಡ್ ವ್ಯೂ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಲೆಫ್ಟ್ ವ್ಯೂ ಅಂತೂ ಫುಲ್ಲು ಸಖತ್ತಾಗಿ ನ್ಯೂ ಎಡಿಷನಲ್ಲಿ ಸಖತ್ತಾಗಿರುವಂಥ ಸೈಡ್ ವ್ಯೂ ಕೊಟ್ಟಿದ್ದಾರೆ ಮಹೀಂದ್ರ ಕಂಪ್ನಿಯವರು. ಆಮೇಲೆ ಇಲ್ಲಿ ಸ್ಟಾರ್ ಎಡಿಷನ್ ಅಂತ ಸಿಂಬಲ್ ಕೊಟ್ಟಿದ್ದಾರೆ. ಸೊ ಈಗ ಬ್ಯಾಕ್ ವ್ಯೂ ನೋಡೋಣ. ಮತ್ತು ಇಲ್ಲಿ ಕ್ಯಾಮಲ್ಲಿದೆ, ಮತ್ತು ಇಲ್ಲಿ ಥಾರ್ ಮ್ಯಾನುಫ್ಯಾಕ್ಚರ್ ಕಂಪನಿ ಡೀಟೇಲ್ಸ್ ಇದ್ದಾವೆ ಇಲ್ಲಿ. ಸೊ ಈಗ ನೀವು ಬ್ಯಾಕ್ ವ್ಯೂ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಸೊ ನಿಮಗಿಲ್ಲಿ ಟಯರಲ್ಲಿ ಒಂದು ಸ್ಪೆಷಲ್ ಮ್ಯಾಲ್ ಫಂಕ್ಷನ್ ಬಿಟ್ಟಿದ್ದಾರೆ ಮಹೀಂದ್ರ ಕಂಪ್ನಿಯವರು. ನಿಮಗಿಲ್ಲಿ ಮಹೀಂದ್ರ ಸಿಂಬಲ್ ಬರೋ ಬದಲು ನಿಮಗೆ ಬ್ಯಾಕ್ ವ್ಯೂ ಕ್ಯಾಮ್ರಾ ಸಿಗುತ್ತೆ ಇಲ್ಲಿ ನಿಮಗೆ. ಮತ್ತು ಟಯರ್ ನಿಮಗೆ ಬೇರೆ ಥಾರಲ್ಲಿ ನೋಡ್ಬೋದು ಹೇಗಿರುತ್ತಂತ. ಆದರೆ ಸ್ಟಾರ್ ಎಡಿಷನ್ನಲ್ಲಿ ಫುಲ್ಲು ಬ್ಲ್ಯಾಕ್ ಕೊಡ್ತಾರೆ, ಮತ್ತು ರೂಫ್ ಎಲ್ಲ ಬ್ಲ್ಯಾಕೇ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ರೂಫು. ಸೊ ಇದು ನಿಮಗೆ ಬ್ಯಾಕ್ ವ್ಯೂ. ಸೊ ಈಗ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ನೋಡೋಣ, ಸ್ಕಿಪ್ ಮಾಡ್ತೀರಾ ವಿಡಿಯೋ ನೋಡಿ. ಸೊ ಗೈಸ್ ಇವಾಗ ಇಂಟೀರಿಯರ್ ನೋಡೋಣ. ಇಲ್ಲಿ ಒಳಗೆ ಹೋಗ್ತಾನೆ ಮಸ್ತ್ ಇಂಟೀರಿಯರ್ ನೋಡ್ಬೋದು. ಸೊ ಗೈಸ್ ಈಗ ನಾನು ಒಳಗೆ ಇದ್ದೀನಿ, ಇಂಟೀರಿಯರ್ ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು ಮಹೀಂದ್ರ ಸಿಂಬಲ್ ಬರುತ್ತೆ, ಹಾರ್ನ್ ಬರುತ್ತೆ, ಏರ್ ಬ್ಯಾಗ್ ಇರುತ್ತೆ ಇದರಲ್ಲಿ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಸ್ಟೇರಿಂಗ್ ವೀಲ್ ಅಂತೂ ಮಾಡಿಫೈ ಮಾಡಿಬಿಟ್ಟಿದ್ದಾರೆ ಮಹೀಂದ್ರ ಕಂಪ್ನಿಯವರು. ಇಲ್ಲಿ ನೋಡ್ತಾ ಇರ್ಬೋದು ಇದಂತೂ ಮುಂಚೆ ಇತ್ತು. ಸೊ ಇದನ್ನು ಸ್ವಲ್ಪ ಎಡ್ಜಸ್ ಡಿಸೈನ್ ಮಾಡಿದ್ದಾರೆ. ಸೊ ನಿಮಗೆ ಇಲ್ಲಿ ಬಟನ್ಸ್ ಇರುತ್ತೆ. ಸೊ ಇದು AI ಮುಖಾಂತರ ನೀವು ಮಾತಾಡುವಂತಕ್ಕಂಥದ್ದು. ಮತ್ತು ಇಲ್ಲಿ ಫ್ರಂಟ್ ಬ್ಯಾಕ್ ಸಾಂಗ್ ಹಾಕೋದು, ಮ್ಯೂಟ್, ವಾಲ್ಯೂಮ್ ಜಾಸ್ತಿ ಮಾಡೋದು, ವಾಲ್ಯೂಮ್ ಕಮ್ಮಿ ಮಾಡೋದು. ಸೊ ಕ್ರೂಸ್ ಮೋಡು ಸಿಗುತ್ತೆ, ನೋಟಿಫಿಕೇಷನ್, ಸೆಟ್ಟಿಂಗ್ಸ್, ಬ್ಯಾಕ್ ಫ್ರಂಟ್, ರಿಸ್ಯೂಮ್, ಸ್ಟಾರ್. ಅಂದರೆ ನೀವು ಫೇವ್ರೇಟ್ ಅಂತ ಮಾರ್ಕ್ ಮಾಡ್ಬೋದು ಆದರೆ ಇದು. ಸೊ ಇಲ್ಲಿ ನೀವು ಸ್ಕ್ರೀನ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಸ್ಕ್ರೀನು ಅಂತ. ಸೊ ನಿಮಗೆ ಇಲ್ಲಿ ಆನ್ ಆಫ್ ಸಿಗುತ್ತೆ, ಇದು ಆಫ್, ಮತ್ತು ಅದನ್ನು ಪ್ರೆಸ್ ಮಾಡಿದ್ರೆ ಇದು ಆನ್. ಸೊ ನಿಮಗೆ ಇಲ್ಲಿ ಮ್ಯೂಸಿಕ್ ಸಿಗುತ್ತೆ, ರೇಡಿಯೋ ಸಿಗುತ್ತೆ, ಫೋನ್ ಸಿಗುತ್ತೆ. ಸೊ ನೀವು ಕ್ಯಾಮ್ರಾ ನೋಡೋಣ. ಈಗ 360 ಡಿಗ್ರಿ ಕ್ಯಾಮ್ರಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕ್ಯಾಮ್ರಾ. ಮತ್ತು ಎಕ್ಸಾಕ್ಟಾಗಿ ನಮ್ಮ ಕಾರ್ ಹೇಗಿದೆ ಅಂತ ಇದು ಹೇಳಲ್ಲ. ಸೊ ಜಸ್ಟ್ ಇಲ್ಲುಸ್ಟ್ರೇಷನ್ ಇದು. ಬ್ಯಾಕ್ ವ್ಯೂ, ಫ್ರಂಟ್ ವ್ಯೂ ಇಲ್ಲಿ ತೋರಿಸುತ್ತೆ ಯಾವ ಡೋರ್ ಓಪನ್ ಇದೆ ಅಂತ. ರೈಟ್ ಡೋರ್ ಓಪನ್ ಇದೆ ಅಂತ ಎಲ್ಲ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ತೋರಿಸುತ್ತೆ. ಮತ್ತು ಇದು ಕಾಲ್, ಮ್ಯೂಸಿಕ್, ಹೋಮ್, ರೇಡಿಯೋ, ಸೆಟ್ಟಿಂಗ್ಸ್, ಕ್ಯಾಮ್ರಾ. ಸೊ ನಿಮಗೆ ಇಲ್ಲಿ AC ನೋಡ್ಬೋದು, ರೌಂಡ್ ಶೇಪಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಗೇರು ಬೇರೆ ಥರ ಸಿಗುತ್ತೆ, ಒಂದೇ ಗೇರು ಸಿಗೋದು ನಿಮಗೆ. ಮತ್ತು ಇದು ಹೆಡ್ಲೈಟ್ ನೋಡಿ, ಲೈಟಿಂಗ್ಸ್ ಎಲ್ಲ ಸಹ ಚೇಂಜ್ ಮಾಡಿದ್ದಾರೆ ಮಹೀಂದ್ರ ಕಂಪ್ನಿಯವರು. ಇಲ್ಲಿ ನೋಡ್ತಾ ಇರ್ಬೋದು ನೀವು.
ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಮ್ಯಾಲ್ ಫಂಕ್ಷನ್ ಬಂದು ಏರ್ ಡಿಫಾಗರ್ ಅಂತ. ಈ ಮ್ಯಾಲ್ ಫಂಕ್ಷನ್ ಆನ್ ಮಾಡಿದ್ರೆ ನಿಮಗೆ ಮುಂದೆ ಇಲ್ಲಿ ಎ ಸಿ ಹೋಗುತ್ತೆ, ನೋಡ್ತಾ ಇರ್ಬೋದು ಅಲ್ಲಿ ಇಲ್ಲಿಂದ ಬರುತ್ತೆ, ಅಲ್ಲಿಂದ ಬರುತ್ತೆ ಎ ಸಿ. ಮತ್ತು ಈ ಬಟನ್ ಬಂದ್ಬಿಟ್ಟು ನಿಮಗೆ ಏರ್ ರೀಸರ್ಕ್ಯುಲೇಷನ್ ಈಗ ಆಫ್ ಆಗಿದೆ, ಇದು ಈಗ ಆನ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೇರ್ ಅಂತೂ ಡಿಸೈನ್ ಸಖತ್ತಾಗಿ ಮಾಡಿದ್ದಾರೆ ಡಿಸೈನು. ಮತ್ತು ನಿಮಗೆ ಇದು ಥಾರ್ ರಾಕ್ಸ್ ಸ್ಟಾರ್ ಎಡಿಷನ್ನ ಕೀ ನೋಡ್ತಾ ಇರ್ಬೋದು ಇಲ್ಲಿ. ಮತ್ತು ಇದು ಓಪನ್ ಹೀಗೆ ಬರುತ್ತೆ. ಸೊ ನಿಮಗೆ ಇದು ಎ ಸಿ ಜಾಸ್ತಿ ಮಾಡೋದು ಇಲ್ಲಿ ನೋಡ್ಬೋದು ನೀವು, ಎ ಸಿ ಜಾಸ್ತಿ ಮಾಡೋದು. ಮತ್ತು ಇದು ನಿಮಗೆ ಟೆಂಪ್ರೇಚರ್ ಕೋಲ್ಡ್ ಅಂದರೆ ಕೋಲ್ಡ್ ಇರ್ಬೋದು, ಹೈ ಅಂದರೆ ಹೈ ಇರ್ಬೋದು ನೀವು. ಸೊ ಇಲ್ಲಿ ಮ್ಯಾಕ್ಸ್ ಎ ಸಿ ಆಫ್. ಸೊ ಇದು ನಿಮಗೆ ಇಂಡಿಕೇಟರ್ ಡ್ರೈ ಮೋಡಲ್ಲಿ ನೋಡ್ಬೋದು. ಡ್ರೈ ಮೋಡಲ್ಲಿ ನಿಮಗೆ ಜಿಪ್ ಸಿಗುತ್ತೆ, ಝೂಮ್ ಸಿಗುತ್ತೆ, ಆಮೇಲೆ ಸ್ನೋ, ಆಮೇಲೆ ಮಡ್ ಸಿಗುತ್ತೆ, ಆಮೇಲೆ ಸ್ಯಾಂಡ್. 5 ಮೋಡ್ಸ್ ಇದ್ದಾವೆ ಇದರಲ್ಲಿ, ಡ್ರೈ ಮೋಡ್ಸು. ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ, ಆದರೆ 65W ಹಾಕ್ಕೋಬೇಕು ನೀವು. ಇಲ್ಲಿ USB ಹಾಕ್ಕೋಬೋದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಹ್ಯಾಂಡ್ ಬ್ರೇಕ್ ನೋಡಿ ನೀವು ಯಾವ ಥರ ಡಿಸೈನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಹ್ಯಾಂಡ್ ಬ್ರೇಕು. ಸೊ ಈಗ ನೋಡ್ತಾ ಇರ್ಬೋದು. ಮತ್ತು ನಿಮಗೆ ಈ ಮಿರರ್ ಶೇಪು ಬೇರೆ ಟೈಪ್ ಸಿಗುತ್ತೆ, ಇಲ್ಲಿ ನೋಡ್ಬೋದು ನೀವು. ಬೇರೆ ಥರಲ್ಲಿ ಅಂದರೆ ನಿಮಗೆ ಹೊರಗಡೆ ಎಲ್ಲ ಬ್ಲ್ಯಾಕ್ ಸಿಗುತ್ತೆ, ಆದರೆ ಇಲ್ಲಿ ಶೈನಿಂಗ್ ಟೈಪ್ ಮೆಟಲ್ ಕೇಸ್ ಇದೆ ಹೊರಗಡೆ. ಇಲ್ಲಿ ನೋಡ್ತಾ ಇರ್ಬೋದು ಮೆಟಲ್ ಕೇಸ್ ಇದು. ಸೊ ಇದು ಇಲ್ಲಿ ನೋಡ್ಬೋದು ನೀವು ಸ್ಟೋರೇಜ್ ಈ ಟೈಪ್ ಸಿಗುತ್ತೆ ಸ್ಟೋರೇಜು. ನೀವು ಇಲ್ಲಿ ಕಾಸು ಬೇಕಂದರೆ ಕಾಸು ಇಡ್ಬೋದು. ಮತ್ತು ಇದನ್ನು ಫ್ರಂಟ್ಗೆ ಎಳೆದ್ರೆ ಡ್ರೈವಿಂಗ್ ಮಾಡುವಾಗ ಕೈ ನೋವು ಬಂದರೆ ಹೀಗೆ ಆರ್ಮ್ ರೆಸ್ಟ್ ತೊಗೊಳಕ್ಕೋಸ್ಕರ ಮುಂದೆ ಎಳಿತಾರೆ. ಸೊ ಈಗ ರೈಟ್ ಆಯಿತು, ಲೆಫ್ಟ್ ಫ್ರಂಟ್ಗೆ ಹೋಗೋಣ. ಸೊ ಬನ್ನಿ. ಸೊ ಈಗ ನಾನು ಲೆಫ್ಟ್ ಫ್ರಂಟ್ಗೆ ಬಂದಿದ್ದೀನಿ. ಸೊ ನಿಮ್ಗೆ ಈ ಕಡೆ ಸೇಮ್ ಡಿಸೈನ್ ಸಿಗುತ್ತೆ. ಸೊ ಇಲ್ಲಿ ನೀವು ಗಾಡಿ ಓಡಿಸೋವಾಗ ಹೋಲ್ಡ್ ಮಾಡ್ಬೋದು. ಮತ್ತು ಇದು ಹೋಲ್ಡಿಂಗ್ದು ಕೊಟ್ಟಿದ್ದಾರೆ, ನೀವು ಹತ್ತವಾಗ ಹೋಲ್ಡ್ ಮಾಡ್ಕೊಂಡು ಹತ್ಬೋದು ಅಂತ. ಸೊ ಇಲ್ಲಿ ನೋಡ್ಬೋದು ಸ್ಟೋರೇಜ್ ಇದು. ನಿಮ್ಗೆ ಇಲ್ಲಿ ಫಸ್ಟ್ ಏಡ್ ಕಿಟ್ ಏನು ಬೇಕೋ ಇಟ್ಕೊಬೋದು ಇಲ್ಲಿ. ಸೊ ಈಗ ನಿಮಗೆ ಇಲ್ಲಿ ಮಹೀಂದ್ರ ಲಿಮಿಟೆಡ್ ಅನ್ನೋ ಚಿಕ್ಕದಾಗಿ ಥಾರ್ ರಾಕ್ಸ್ ಸೀರಿಯಲ್ ನಂಬರ್ ಅಂತ ಎಲ್ಲ ಇರುತ್ತೆ. ಮೇಡ್ ಇನ್ ಇಂಡಿಯಾ ವಿತ್ ಪ್ರೈಡ್ ಅಂತ ಮಹೀಂದ್ರ ಕಂಪ್ನಿಯವರು ಹಾಕಿದ್ದಾರೆ. ಸೊ ನೋಡ್ತಾ ಇರ್ಬೋದು ಫುಲ್ಲು ಇಂಟೀರಿಯರ್ ವ್ಯೂ ಹೇಗಿದೆ ಅಂತ. ಮತ್ತು ನಿಮಗೆ ಸನ್ರೂಫ್ ತೋರಿಸ್ತೀನಿ ನೋಡಿ. ಈ ಟೈಪ್ 1 ಟ್ಯಾಪ್ ಕೊಟ್ಟರೆ ನಿಮಗೆ ಫುಲ್ ಸನ್ರೂಫ್ ಓಪನ್ ಆಗುತ್ತೆ. ಸೊ 1 ಟ್ಯಾಪ್ ಕೊಟ್ಟರೆ ಓಪನ್ ಆಗುತ್ತೆ ಸನ್ರೂಫ್. ಸೊ ಸನ್ರೂಫ್ ಓಪನ್ ಆಗಿದೆ. ಸೊ ನೀವೀಗ ನೋಡ್ಬೋದು ಫುಲ್ಲು ಬ್ಲ್ಯಾಕ್ ಇರುತ್ತೆ. ಫುಲ್ ಎಕ್ಸ್ಟೀರಿಯರ್ ಇಂಟೀರಿಯರ್ ಫುಲ್ ಬ್ಲ್ಯಾಕ್ ಕೊಟ್ಟಿರ್ತಾರೆ. ಅದು ಸ್ಪೆಷಲಾಗಿ ಥಾರ್ ರಾಕ್ಸ್ ಸ್ಟಾರ್ ಎಡಿಷನ್ನಲ್ಲಿ ನಿಮಗೆ ಈ ಟೈಪ್ ಕೊಟ್ಟಿರ್ತಾರೆ. ಸೊ ಗೈಸ್ ಈಗ ನಿಮಗೆ ಇಂಟೀರಿಯರ್ ತೋರಿಸಿದ್ದೀನಿ. ಇಂಟೀರಿಯರ್ ಅಂದರೆ ಫ್ರಂಟ್ ವ್ಯೂ ತೋರಿಸಿದ್ದೀನಿ. ಈಗ ರೇರ್ ವ್ಯೂ ನೋಡೋಣ ಬನ್ನಿ. ಸೊ ನಿಮಗೆ ಇಲ್ಲಿ ಲಾಕ್ ಸಿಗುತ್ತೆ, ಓಪನ್ ಮಾಡೋದು ಸಿಗುತ್ತೆ. ಆಮೇಲೆ ಸ್ಪೀಕರ್ ಸಿಗುತ್ತೆ, ಹಾರ್ಮನ್ ಕಾರ್ಡನ್ ಅನ್ನೋ ಕಂಪ್ನಿದು. ಮತ್ತು ಇಲ್ಲಿ ಗ್ಲಾಸ್ ಡೌನ್ ಅಪ್. ಸೊ ನಿಮಗೆ ಇಲ್ಲಿ ಈ ಕಾರಲ್ಲಿ ಕಂಫರ್ಟೇಬಲ್ ಇರುತ್ತೆ ನಿಮಗೆ. ಸೊ ಈಗ ರೇರ್ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ಬೋದು ನೀವು ಎಷ್ಟು ಕಂಫರ್ಟಬಲ್ ಇದೆ ಅಂತ. ಸ್ಪೇಸ್ ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ. ಸೊ ನಿಮಗೆ ಇಲ್ಲಿ ಲ್ಯಾಂಪ್ ಸಿಗುತ್ತೆ ನೋಡಿ, ಇಲ್ಲಿ ಆನ್ ಮಾಡ್ಕೋಬೇಕು, ಆಫ್.
ಸೊ ನಿಮಗೂ ಇಲ್ಲೂ ಎ ಸಿ ಸಿಗುತ್ತೆ, ನಿಮಗೆ ಬೇಕೋ ಹಾಕ್ಕೊಬೋದು. ಮತ್ತು ಇಲ್ಲಿ 65W ಚಾರ್ಜಿಂಗ್ ವೈರ್ ಹಾಕ್ಕೊಬೋದು. ನೋಡ್ತಾ ಹೇಳಿ, ಸೀಟ್ ಕಂಫರ್ಟೇಬಲ್ ಇದೆ. ಮತ್ತು ನಿಮ್ಗೆ ಇಲ್ಲಿ ಸೀಟ್ ಬೆಲ್ಟ್ ಸಿಗುತ್ತೆ. ಆಮೇಲೆ ಈ ಸೈಡಲ್ಲಿ ಆಮೇಲೆ ನಿಮಗೆ ಇಲ್ಲೂ ನೋಡ್ಬೋದು ವಿಂಡೋ, ಇಲ್ಲಿ ಸ್ಪೇಸ್ ಇದೆ. ಮತ್ತು ಇಲ್ಲಿ ವಿಂಡೋ ಓಪನ್ ಕ್ಲೋಸ್ ನೋಡಿ. ಮತ್ತು ನೀವು ಹತ್ತವಾಗ ಕಷ್ಟ ಆದರೆ ಇದನ್ನು ಹೋಲ್ಡ್ ಮಾಡಿಕೊಂಡು ಹತ್ಬೋದು. ಸೊ ಈಗ ಬ್ಯಾಕ್ ವ್ಯೂ ನೋಡೋಣ ಹೇಗಿರುತ್ತೆ ಅಂತ. ಸೊ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಕೀ ಓಪನ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಇವಾಗ ರೇರ್ ವ್ಯೂ ತೋರಿಸ್ತೀನಿ. ಸೊ ಬನ್ನಿ. ಸೊ ಫಸ್ಟ್ ಕೀ ಹಾಕ್ತೀನಿ. ಸೊ ಗೈಸ್ ನಿಮಗೆ ಇಲ್ಲಿ ನೋಡ್ಬೋದು, ಇದು ನಿಮಗೆ ಅಡ್ಜಸ್ಟ್ಮೆಂಟ್ ಸಿಗುತ್ತೆ, ಆಫ್ ಸಿಗುತ್ತೆ, ಇದು ಆಫ್ ಸಿಗುತ್ತೆ. ನೀವು ಇದನ್ನು ಮೇಲ್ಗೆ ಎತ್ತಬೇಕು. ಸೊ ನೋಡಿ ಈ ಟೈಪ್ ಮೇಲ್ಗೆ ಎತ್ತುತ್ತೆ. ಸೊ ನಿಮಗೆ ಇಲ್ಲಿ ಎನಫ್ ಸ್ಪೇಸ್ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು. ಮತ್ತು ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಟೂಲ್ಸ್ ಸಿಗುತ್ತೆ. ಮತ್ತು ಇಲ್ಲಿ ನೀವು ಚಾರ್ಜಿಂಗ್ ಪಾಯಿಂಟ್ ಹಾಕ್ಕೊಬೋದು. ಇಲ್ಲಿ 3 kg ಅಷ್ಟು ಬ್ಯಾಗ್ ಸಿಗುತ್ತೆ, ಬ್ಯಾಗ್ ಹಾಕ್ಕೊಬೋದು, ನೀವು ಇಲ್ಲಿ ತೆಗೆದು ಹಾಕ್ಕೊಬೋದು. ಮತ್ತು ನಿಮಗೂ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ. ಸೊ ಹರ್ಮನ್ ಕಾರ್ಡನ್ ಸ್ಪೀಕರ್. ಸೊ ಇದು ನೋಡಿ ಇಂಟೀರಿಯರ್ ಫುಲ್ ಮೆಟಲ್ ಕೇಸ್ ಇದು ನೋಡ್ತಾ ಇರ್ಬೋದು ಇಲ್ಲಿ. ಮತ್ತು ಇದು ಲಾಕ್ ಓಪನ್ ಮಾಡೋದು. ಸೊ ಇದನ್ನು ಕ್ಲೋಸ್ ಮಾಡಬೇಕಂದ್ರೆ ಫಸ್ಟು ಇದನ್ನು ಹಾಕಬೇಕು, ಆಮೇಲೆ ಇದನ್ನು ಕ್ಲೋಸ್ ಮಾಡಬೇಕು. ನಿಮಗೆ ಇಲ್ಲಿ ಡೋರ್ ಹಿಂಜ್ ಸಿಗುತ್ತೆ ಮೇಲೆ. ಮತ್ತು ಇದು ಸೆನ್ಸರ್ ಸಿಗುತ್ತೆ ನಿಮಗೆ, ಬ್ಯಾಕ್ ಸೈಡ್ ಪಾರ್ಕಿಂಗ್ ಮಾಡುವಾಗಲೂ ಮುಂದೆ ಪಾರ್ಕಿಂಗ್ ಮಾಡುವಾಗಲೂ ಸಿಗ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಬ್ಸ್ಕ್ರೈಬ್ ಫಾರ್ ಪರ್ಫೆಕ್ಟ್ ಮೆಮರೀಸ್ ಸ್ಟುಡಿಯೋ.